ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಶಾಂತಿ ಗುಣದ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 30ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು, ಕ್ರೋಧವು ಎಲುಬಿಗೆ ಕ್ಷಯವು. ಪ್ರಿಯ ದೇವಜನರೇ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು. ನಾವು ಶಾಂತರಾಗಿ ಜೀವಿಸುವುದರಿಂದ ಅದು ನಮ್ಮ ದೇಹಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ನಮ್ಮನ್ನ ಎಲ್ಲ ಅನಾರೋಗ್ಯದಿಂದ ದೂರ ಇಡುವಂಥದ್ದಾಗಿದೆ. ನಾವು ಆರೋಗ್ಯವಂತರಾಗಿ ಜೀವಿಸಲಿಕ್ಕೆ ಸಹಾಯ ನೀಡುವಂಥದ್ದಾಗಿದೆ. ಆದರೆ ಬಹಳಷ್ಟು ಸಾರಿ ನಾವು ಕೋಪದಲ್ಲಿ, ಕ್ರೋಧದಲ್ಲಿ ಜೀವಿಸುವುದನ್ನು ನಾವು ಕಾಣುತ್ತೇವೆ. ಅದರಿಂದ ನಾವು ನಮ್ಮ ದೇಹಕ್ಕೆ ಕ್ಷಯವನ್ನ, ನಮ್ಮ ಎಲುಬುಗಳಿಗೆ ಕ್ಷಯವನ್ನ ಉಂಟು ಮಾಡಿಕೊಳ್ಳುವವರಾಗಿದ್ದೇವೆ. ಆ ಕೋಪ, ಕ್ರೋಧವು ನಮಗೆ ಹಾನಿಕರವಾಗಿದೆ ಪ್ರಿಯರೇ. ಅವುಗಳಿಂದ ನಾವು ದೂರವಿರಲಿಕ್ಕೆ, ಅವುಗಳನ್ನು ಬಿಟ್ಟು ಜೀವಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ಅನೇಕ ಸಾರಿ ನಾವು ಯೋಚಿಸ್ತೇವೆ, ನನ್ನಿಂದ ಇದು ಸಾಧ್ಯವಿಲ್ಲ, ನನಗೆ ಅಸಾಧ್ಯವಾಗಿದೆ ಈ ಕೋಪ ಕ್ರೋಧಗಳಿಂದ ದೂರ ಇರುವಂಥದ್ದು. ಇವರನ್ನು ನೋಡಿದರೆ ನನಗೆ ಬಹಳಷ್ಟು ಕೋಪ ಬರುತ್ತದೆ, ಈ ವಿಷಯವನ್ನು ಮಾತನಾಡಿದರೆ ನನಗೆ ಕೋಪ ಬರುತ್ತದೆ ಎಂಬುದಾಗಿ ನಾವು ಅನೇಕ ಸಾರಿ ಯೋಚಿಸುವವರಾಗಿದ್ದೇವೆ. ಅದು ಎಂಥ ದೊಡ್ಡ ಕೋಪವಾಗಿರಬಹುದು, ಎಂಥ ದೊಡ್ಡ ವಿಷಯವಾಗಿರಬಹುದು. ದೇವರ ಹಸ್ತದಲ್ಲಿ ನಾವು ಸಮರ್ಪಿಸಿ ಕೊಡುವಾಗ ಆತನು ನಮಗೆ ಎಲ್ಲ ಕೋಪ ಕ್ರೋಧಗಳಿಂದ ಬಿಡುಗಡೆ ನೀಡಿ ಶಾಂತಿಯ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ನೀಡುವವನಾಗಿದ್ದಾನೆ. ಆದ್ದರಿಂದ ನಮ್ಮ ದೇಹಕ್ಕೆ ಜೀವಾಧಾರ ಉಂಟಾಗುವಂಥದ್ದಾಗಿದೆ. ನಾವು ಆರೋಗ್ಯವಂತರಾಗಿ ಜೀವಿಸಿ ಆತನಿಗಾಗಿ ಸಾಕ್ಷ್ಯ ಜೀವಿತವನ್ನು ನಾವು ನಡೆಸಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡುವವನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಈ ಒಂದು ಸಮಯದಲ್ಲಿ ಶಾಂತಿ ಗುಣವನ್ನು ಹೊಂದಿಕೊಂಡವರಾಗಿ, ಕೋಪ ಕ್ರೋಧದಿಂದ ದೂರ ಇರುವವರಾಗಿ, ದೇವರ ಇಷ್ಟಾರ್ಥವನ್ನು ನೆರವೇರಿಸಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.